ದ ಡೈಲಿ ಬ್ರೀಫ್ನ ಇವತ್ತಿನ ಎಪಿಸೋಡಲ್ಲಿ ಮುಖ್ಯವಾದ 2 ಟಾಪಿಕ್ಸ್ಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಂಬರ್ 1, ಶ್ರೀಲಂಕಾದ ಲಿಬರೇಷನ್ ಬ್ಲೋ ಇಂದ ಆ ದೇಶದ ಸಾಲದ ಪುನರ್ರಚನೆ ಖಂಡಿತವಾಗ್ಲೂ ಸಾಕಾಗತ್ತಾ? ನಂಬರ್ 2, ರಸಗೊಬ್ಬರ, ಫರ್ಟಿಲೈಸರ್. ಝರೋದಾ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ಹಣದ ದೊಡ್ಡ ವಿಚಾರಗಳನ್ನು ನಾನು ನಿಮಗೆ ಸೂಕ್ಷ್ಮವಾಗಿ ಅರ್ಥ ಮಾಡಿಸ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ಶುಕ್ರವಾರ, ನವೆಂಬರ್ 29ನೇ ತಾರೀಕು. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ ಆ್ಯಪಲ್ ಮತ್ತು ಸ್ಪಾಟಿಫೈ ಪಾಡ್ಕಾಸ್ಟಲ್ಲಿ ಕೇಳ್ಬೋದು. ಹಾಗೆ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ಯೂಟ್ಯೂಬ್ ಚಾರ್ಟ್ಸ್ ಮುಖಾಂತರ ನೋಡ್ಬೋದು. ನೀವೇನಾದರೂ ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ವಿಷಯ ನೆನಪಿರಲಿ, ಯಾವುದೇ ರೀತಿ ಸಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ಸ್ ಕಮೆಂಟ್ ಸೆಕ್ಷನಲ್ಲೇ ಅವೈಲೇಬಲ್ ಇದೆ. ಬನ್ನಿ ಕಾರ್ಯಕ್ರಮವನ್ನು ಶುರು ಮಾಡೋಣ. ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಯಾದಂತಹ ಮೂಡೀಸ್ ಅವರು ನಿಜವಾಗ್ಲೂ ಶ್ರೀಲಂಕಾದ ಕ್ರೆಡಿಟ್ ರೇಟಿಂಗ್ ಏನಿದೆ ಅದನ್ನು ಅಪ್ಡೇಟ್ ಮಾಡಬೇಕು ಅಂತ ಸುಳಿವೇನಾದರೂ ಕೊಟ್ಟಿದ್ದಾರಾ? ಹೌದು, ಇದೊಂದು ರೀತಿ ದೊಡ್ಡ ವ್ಯವಹಾರವಾಗಿದೆ. ಯಾಕೆ ಅಂತಂದರೆ ತುಂಬ ಹಿಂದೆ ಶ್ರೀಲಂಕಾ ತನ್ನ ಸಾಲಗಳನ್ನು ಮತ್ತೆ ರೀಪೇಮೆಂಟ್ ಮಾಡೋಕ್ಕಾಗದೆ ಆರ್ಥಿಕವಾದ ಪರಿಸ್ಥಿತಿನ ತುಂಬ ಹೆದರಿಸ್ತಾ ಇತ್ತು. ಆದ್ರಿಂದ ಏನಾಗ್ತಿದೆ ಅನ್ನೋದು ಖಂಡಿತವಾಗ್ಲೂ ಇಲ್ಲಿದೆ ನೋಡಿ. ಶ್ರೀಲಂಕಾ ತನ್ನ ಹಳೆಯ ಸಾಲವನ್ನ ಯಾವ ರೀತಿ ಫ್ರೆಂಡ್ಲಿ ಲೋನ್ ಮುಖಾಂತರ ಬದಲಾಯಿಸಬೇಕು, ಈ ವಿಷಯಗಳನ್ನ ಸರಿಪಡಿಸ್ಬೇಕು ಅಂತ ಪ್ರಯತ್ನ ಪಡ್ತಿದೆ ಅನ್ನೋದು ಖಂಡಿತವಾಗ್ಲೂ ಇಲ್ಲಿದೆ. ಈಗ ಮೂಡೀಸ್ ಏನ್ ಮಾಡ್ತಿದೆ ಅಂತಂದ್ರೆ ಈ ಹೊಸ ಸಾಲಕ್ಕೆ ಉತ್ತಮ ಒಂದು ತಾತ್ಕಾಲಿಕ ರೇಟಿಂಗ್ ಸಹ ಕೊಡ್ತಾ ಇದೆ. ಇದು ಉತ್ತಮವಾಗಿದೆಯಾ ಅಥವಾ ಜಂಕ್ ವಿಭಾಗದಲ್ಲಿ ಆಳವಾಗಿ ಹೋಗಿದೆಯಾ ಅನ್ನೋದು ಖಂಡಿತವಾಗ್ಲೂ ನಮ್ಗೆ ಇಲ್ಲಿ ಅರ್ಥವಾಗತ್ತೆ. ಈಗ ಸಾಲದ ಪುನರ್ರಚನೆ ಏನಾಗ್ತಿದೆ, ಇದರ ಸುತ್ತಲೂ ಯಾವ ರೀತಿ ಒಂದು ಆಶ್ವಾಸನೆ ಬರ್ತಿದೆ, ಶ್ರೀಲಂಕಾದ ಬಾಂಡ್ಗಳು ಈ ವರ್ಷದಲ್ಲಿ ಯಾವ ರೀತಿ ಒಂದು ಆಶ್ಚರ್ಯಕರವಾದಂತಹ ಪ್ರದರ್ಶನಗಳನ್ನ ಕೊಡ್ತಿದೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಇದು 29% ಅಷ್ಟು ಲಾಭಗಳನ್ನು ಕೂಡ ಕೊಡ್ತಿದೆ ಗೊತ್ತಾ. ಈಗ ಇನ್ವೆಸ್ಟರ್ಸ್ಗಳಿಗೆ ಏನಾಗ್ತಿದೆ ಅಂತಂದ್ರೆ ಶ್ರೀಲಂಕಾ ತನ್ನ ಆರ್ಥಿಕತೆಯನ್ನ ಸ್ಟೇಬಲ್ ಮಾಡ್ಕೊಳ್ಬೇಕು, ಹಾಗೆ ಮಾರುಕಟ್ಟೆಗೆ ಮತ್ತೆ ವಾಪಸ್ ಬರಬೇಕು ಅನ್ನೋದು ಇಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಆದ್ರೆ ಶ್ರೀಲಂಕಾ ಇಲ್ಲಿಗೆ ಹೇಗ್ ಬಂತು? ದೇಶದ 25 ವರ್ಷಗಳ ಅಂದ್ರೆ ಸುದೀರ್ಘ ಒಂದು ಸಿವಿಲ್ ವಾರ್ ಎಂಡ್ ಆದ್ಮೇಲೆ 2009ರಲ್ಲಿ ಏನಾಯ್ತು ಅಂತಂದ್ರೆ ಅದ್ರ ಬಗ್ಗೆ ಸ್ವಲ್ಪ ರಿವೈಂಡ್ ಮಾಡ್ಕೊಳ್ಳೋಣ. ಯುದ್ಧದ ವೆಚ್ಚ, ಕಾಸ್ಟ್ ಎಷ್ಟಾಗಿರ್ಬೋದು? ನಿಮ್ಗೆ ಶಾಕ್ ಆಗತ್ತೆ ಈ ವಿಷಯನ ಕೇಳಿದ್ರೆ. $200 ಶತಕೋಟಿ ಈ ಒಂದು ಶ್ರೀಲಂಕಾದ ಸಂಪೂರ್ಣ ಆರ್ಥಿಕತೆಯ 5 ಪಟ್ಟು ಗಾತ್ರ ಅಂತ ಹೇಳ್ಬೋದು. ಅಂದ್ರೆ ಯುದ್ಧ ಆದ್ಮೇಲೆ ದೇಶ ಮತ್ತೆ ಪುನರ್ ನಿರ್ಮಾಣ ಆಗ್ಬೇಕಾಯ್ತು. ಇಲ್ಲಿನ ರಫ್ತುಗಳು ಹೆಚ್ಚಿಸುವಂತಹ ಅಥವಾ ವ್ಯಾಪಾರಗಳನ್ನ ಹೆಚ್ಚಿಗೆ ಮಾಡುವಂಥದ್ದು ಮತ್ತೆ ತನ್ನ ದೇಶೀಯ ಮಾರುಕಟ್ಟೆಗೆ ಸರಕುಗಳನ್ನ ಯಾವ ರೀತಿ ಉತ್ಪಾದನೆ ಮಾಡಬೇಕು ಅನ್ನೋದನ್ನು ಕೂಡ ಇದು ಡಿಸೈಡ್ ಮಾಡ್ತು. ಅದರ ದೇಶಭಕ್ತಿ ಏನಿದೆ ಅಂತನೂ ಕೂಡ ನಮ್ಗೆ ಇಲ್ಲಿ ಗೊತ್ತಾಗ್ತಿದೆ. ಆದ್ರೆ ಸಮಸ್ಯೆ ಇಲ್ಲಿದೆ ನೋಡಿ. ರಫ್ತುಗಳು, ಎಕ್ಸ್ಪೋರ್ಟ್ ಅಂತ ನಾವ್ ಏನ್ ಹೇಳ್ತೀವಿ ಅದು ಈಕ್ವಲ್ ಆಗಿರ್ಬೇಕು ಅಂತಂದ್ರೆ ವರ್ಷಕ್ಕೆ ಸುಮಾರು $10 ಶತಕೋಟಿ ಆಮದುಗಳು, ಇಂಪೋರ್ಟ್ ಅಂತ ಏನ್ ಹೇಳ್ತೀವಿ ಅದು $18 ಬಿಲಿಯನ್ ಏರ್ಬೇಕು. ಪ್ರತಿ ವರ್ಷ ಶ್ರೀಲಂಕಾ ಏನಾದ್ರೂ ರಫ್ತು ಮಾಡೋದಕ್ಕಿಂತ ಹೆಚ್ಚಾಗಿ ಸುಮಾರು $8 ಶತಕೋಟಿ ಹೆಚ್ಚು ಆಮದು ಮಾಡ್ಕೊಳ್ತಿತ್ತು. ಮತ್ತೆ ಆ ಹಣ ಎಲ್ಲಿಂದ ಬಂತು? ಸಾಲ ಮತ್ತೆ ಪಡಿತಿದಾರಾ ಅಥವಾ ಸಾಕಷ್ಟು ಸಾಲಗಳನ್ನ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತಾನೆ ಇದಾರ ಅನ್ನೋದು ಕೂಡ ನಮ್ಗೆ ಇಲ್ಲಿ ಗೊತ್ತಾಗತ್ತೆ. ಇನ್ನು 2019ರಲ್ಲಿ ನಾವು ನೋಡ್ತಿದ್ದೀವಿ ಅಂತಂದ್ರೆ ಶ್ರೀಲಂಕಾದ ವ್ಯಾಪಾರ ಸಮತೋಲನ ಏನಿದೆ ಅದು ಆಳವಾಗಿ ತುಂಬಾ ನೆಗೆಟಿವ್ ಆಗೋಯ್ತು. ಈಗ ಸಾಲಗಳ ಅಂತರವನ್ನ ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ ಇದರ ದೇಶದ ವಿದೇಶಿ ವಿನಿಮಯ ಏನಿದೆ ಇದರ ಸಂಗ್ರಹ ತುಂಬಾ ಕಮ್ಮಿ ಆಗ್ತಾ ಹೋಗ್ತಾನೆ ಇತ್ತು. ಹಾಗೆ ತುಂಬಾ ದುರ್ಬಲವಾಗಿದೆನೂ ಕೂಡ. ಈಗ ಸಾಲ ಮಾಡ್ಕೊಂಡಿರ್ತಾರೆ ಅಲ್ವಾ, ಅದರ ಬಡ್ಡಿ ಮರುಪಾವತಿ ಅಂದ್ರೆ ಆ ಇಂಟ್ರೆಸ್ಟ್ ನ ಮತ್ತೆ ಪೇ ಮಾಡ್ಬೇಕಾದ್ರೆ ಈಗಾಗ್ಲೇ ಕಡಿಮೆ ಫಾರೆಕ್ಸ್ ಮೀಸಲುಗಳಿಗೂ ಸಹ ಇವ್ರು ಹೋಗಿದ್ದಾರೆ. ಇಲ್ಲಿ ಜಾಸ್ತಿ ಸಮಸ್ಯೆ ಆಗ್ತದೆ. ಅಂದ್ರೆ ಆಂತರಿಕವಾಗಿ ನಾವು ನೋಡ್ತಿದೀವಿ ಅಂತಂದ್ರೆ ಈ ವಿಷಯಗಳು ತುಂಬಾ ಕಾಣ್ತಾನೆ ಇದೆ. ಈಗ ನೀವೇ ನೋಡಿ, ಸರ್ಕಾರ 2019ರಲ್ಲಿ ತೆರಿಗೆಗಳು ಅಂದ್ರೆ ಟ್ಯಾಕ್ಸ್ ಗಳನ್ನೇನೋ ಕಡಿಮೆ ಮಾಡ್ತು, ಆದ್ರೆ ಕಾಗದದ ಮೇಲೆ ಹೆಚ್ಚಾಗಿ ಅದು ಕಾಣ್ಲಿಲ್ಲ. ವಾರ್ಷಿಕವಾಗಿ ನಾವು ನೋಡ್ತಿದೀವಿ ಅಂತಂದ್ರೆ $1.4 ಶತಕೋಟಿ ಆದಾಯವನ್ನ ಅಳಿಸಾಕ್ತು. ಅವರ ದೇಶಕ್ಕಾಗಿರುವಂತಹ ಉಚಿತ ಮತ್ತೆ ಕಲ್ಯಾಣ ಕಾರ್ಯಕ್ರಮಗಳು ಏನಿದೆ ಇದಕ್ಕೂ ಸಹ ಅವರು ಖರ್ಚು ಮಾಡ್ತಾನೆ ಇದ್ರು. ಈಗ ಕಡಿಮೆ ಮಾಡ್ತಾನೆ ಇದ್ದಾರೆ, ಕಾಸ್ಟ್ ಕಡಿಮೆ ಆಗ್ತಿದೆ ಅಂತ ನಾವ್ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಇದು ಒಂದು ದುರಂತದ ಕತೆ ಅಂತ ಹೇಳ್ಬೋದು. ಆಮೇಲೆ ಏನಾಯ್ತು? ಕೋವಿಡ್ ಬಂತು. ಈಗಾಗಲೇ ಕೆಟ್ಟ ಪರಿಸ್ಥಿತಿಯಲ್ಲಿರುವಂತಹ ಈ ದೇಶಕ್ಕೆ ಕೋವಿಡ್ ಇಂದನೂ ಒಂದು ಬಿಗ್ ಹಿಟ್ ಆಯ್ತು ಅಂತ ಹೇಳ್ಬೋದು. ಈಗ ಶ್ರೀಲಂಕಾದ ವಿದೇಶಿ ಕರೆನ್ಸಿಯನ್ನ ನಾವು ನೋಡ್ತಿದ್ದೀವಿ ಅಂತಂದ್ರೆ ಅತಿ ದೊಡ್ಡ ಮೂಲಗಳಲ್ಲಿ ಒಂದಾದಂತಹ ಈ ಪ್ರವಾಸೋದ್ಯಮ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಈಗ ನಾವು ಈ ಎಲ್ಲಾ ವಿಭಾಗಗಳನ್ನ ಕನ್ಸಿಡರ್ ಮಾಡ್ತಿದೀವಿ ಅಂತಂದ್ರೆ ಈ ದೇಶ ಕುಸ್ತಿರೋದು ಖಂಡಿತವಾಗ್ಲೂ ಸತ್ಯ. ಇವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅಮೂಲ್ಯವಾದ ವಿದೇಶಿ ಕರೆನ್ಸಿಯನ್ನ
ಉಳಿಸ್ಕೊಳ್ಬೇಕು ಅನ್ನೋ ಒಂದು ಆಶಯದೊಂದಿಗೆ ಅನಿವಾರ್ಯನೇ ಇಲ್ದಿರುವಂತಹ ವಸ್ತುಗಳನ್ನ ಆಮದು ಮಾಡ್ಕೊಳ್ಳೋ ಅಂತ ಕಡಿತ ಸಹ ಮಾಡ್ತಿದ್ದಾರೆ. ಅಂದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಈ ರಾಸಾಯನಿಕ ಗೊಬ್ಬರಗಳನ್ನ ತಗೊಳ್ಳೋಣ, ಅದರ ಪಟ್ಟಿ ಏನಿದೆ ಒಂದು ಸ್ಥಾನದಲ್ಲಿದೆ. ಯಾಕೆ ಅಂತಂದ್ರೆ ಅವುಗಳು ದೇಶದ ಒಂದು ವೆಚ್ಚವನ್ನ ತೋರಿಸ್ತಿದೆ. ಆದ್ರೆ ಈ ನಿರ್ಧಾರ ಅದ್ಭುತವಾಗಿ ಹಿಂದೆ ಬಂತು. ಈಗ ರಾಸಾಯನಿಕ ಗೊಬ್ಬರ ಇಲ್ಲ ಅಂತಂದ್ರೆ ರೈತರು ಸಾಕಷ್ಟು ಬೆಳೆಗಳನ್ನ ಬೆಳೆಯೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಇದು ವ್ಯಾಪಕ ಆಗ್ತಿರೋಂತಹ ಒಂದು ಬೆಳೆ ಫೇಲ್ ಆಗೋದಕ್ಕೆ ಕಾರಣ ಆಯ್ತು. ಶ್ರೀಲಂಕಾ ಆಹಾರವನ್ನ ರಫ್ತು ಮಾಡುವ ದೇಶ ತನ್ನ ಸ್ವಂತ ಜನರಿಗೆ ಆಹಾರನೇ ಕೊಡಕ್ಕಾಗ್ದಿರೋ ತರ ಆಗೋಯ್ತು. ಅಂದ್ರೆ ಅಲ್ಲಿರುವಂತಹ ಜನರಿಗೆ ಆಹಾರನೇ ಸಾಕಾಗ್ತಿರ್ಲಿಲ್ಲ. ಈಗ ಆ ಆಹಾರದ ಬೆಲೆಗಳು ಏನಾಯ್ತು ಅಂತಂದ್ರೆ ಏರ್ತಾನೆ ಹೋಯ್ತು. ಅಂದ್ರೆ ಈ ಒಂದು ಹಣದ ಪ್ರೆಷರ್, ಹಣದ ದುಬ್ಬರ ಏನಾಗುತ್ತೆ ಅಂತಂದ್ರೆ 50% ನಷ್ಟು ದಾಖಲೆಯ ಮಟ್ಟವನ್ನ ಮುಟ್ಟೋಯ್ತು. ಇದನ್ನ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ ಶ್ರೀಲಂಕಾದ ಸರ್ಕಾರ ಹಣದ ಬೆಲೆ ಏನಿದೆ ಅದನ್ನ ಕಡಿಮೆ ಮಾಡ್ತು. ಕೊರತೆ ಮೇಲೆ ಕೊರತೆ ಜಾಸ್ತಿ ಆಗಿರೋದನ್ನ ನಾವಿಲ್ಲಿ ನೋಡ್ತಿದೀವಿ. ಈಗ ವಿದೇಶಿ ವಿನಿಮಯ, ಫಾರಿನ್ ಎಕ್ಸ್ಚೇಂಜ್ ಸಹ ತುಂಬಾ ಕಡಿಮೆ ಆಗೋಯ್ತು. ಈಗ ಒಂದು ರಸಗೊಬ್ಬರ, ಅದರ ಒಂದು ಎಕ್ಸ್ಪೋರ್ಟ್ ಅನ್ನ ನಿಲ್ಲಿಸ್ತಿದೀವಿ ಅಂತಂದ್ರೆ ಡಾಲರ್ಸ್ ಗಳಲ್ಲಿ ಉಳಿಸುವಂತಹ ಪ್ರಯತ್ನ ಮಾಡಿದ್ರೆ ಆಕಸ್ಮಿಕವಾಗಿ ಇದರ ಬೆಲೆ ಜಾಸ್ತಿ ಆಗ್ತಾನೆ ಹೋಯ್ತು. ಇದೆಲ್ಲನೂ ನಾವು ನೋಡ್ತಿದೀವಿ ಅಂತಂದ್ರೆ ಕಾಲಕ್ರಮೇಣ ಕುಸ್ತೋಯ್ತು. ಸರ್ಕಾರವು ತನ್ನ ಸಾಲದಾತರಿಗೆ ಮರುಪಾವತಿ ಮಾಡುವ ಬದಲು ಏನ್ ಮಾಡ್ತು ಅಂತಂದ್ರೆ ಆಹಾರ ಮತ್ತೆ ಇಂಧನದಂತಹ ಅಗತ್ಯವಿರೋ ವಸ್ತುಗಳ ಮೇಲೆ ಈ ಒಂದು ಆದ್ಯತೆ ಕೊಡೋದನ್ನ ಬಿಟ್ಟು ಆಯ್ಕೆನೇ ಮಾಡಲಿಲ್ಲ. ಅಂದ್ರೆ ಮೇ 2022 ರಲ್ಲಿ ಶ್ರೀಲಂಕಾ ಇತಿಹಾಸದಲ್ಲೇ ಮೊದಲ ಬಾರಿಗೆ ತನ್ನ ಸಾಲವನ್ನ ಅಧಿಕೃತವಾಗಿ ಡಿಫಾಲ್ಟ್ ಮಾಡಿದೆ. ಈಗ ರಾಕ್ ಬಾಟಮ್ ಅನ್ನ ಹೊಡೆದು ಹಾಕಿದ್ಮೇಲೆ ಶ್ರೀಲಂಕಾಗೆ ಆಕ್ಟ್ ಮಾಡೋದ್ ಬಿಟ್ರೆ ಬೇರೆ ಆಯ್ಕೆನೇ ಇರಲಿಲ್ಲ. ಈಗ ಮೊದಲ ಹೆಜ್ಜೆ, ಅದರ ಸಾಲದ ಪರ್ವತವನ್ನ ಮರುಸಂಧಾನ ಮಾಡಲೇಬೇಕು. ಈಗ ನೀವೇ ನೋಡಿ, ಯಾವುದಾದ್ರೂ ಒಂದು ಸಾಲನ ಕಟ್ಟಿಲ್ಲ ಅಂತಂದ್ರೆ ನಮ್ಗೆ ಪ್ರೆಷರ್ ಜಾಸ್ತಿ ಆಗ್ತಾನೆ ಹೋಗ್ತಿರತ್ತೆ. ಅದರ ಮಿಶ್ರಣ ಏನಾಗಿತ್ತು ಅಂತಂದ್ರೆ ಕೇವಲ ದೇಶದ ಒಳಗಿರುವಂತ ಪ್ರಾಬ್ಲಮ್ಗಳಲ್ಲ, ದೇಶದ ಹೊರಗಿನ ಪ್ರಾಬ್ಲಮ್ ಸಹ ಜಾಸ್ತಿ ಆಗ್ತಾ ಹೋಯ್ತು. ಅಂದ್ರೆ ದೊಡ್ಡದ ಒಂದು ಭಾಗ ಏನಿದೆ ಅದು ಒಂದು ಮಿಸರಬಲ್ ಆಯ್ತು ಅಂತ ಹೇಳ್ಬೋದು. ಚೀನಾ, ಭಾರತ ಮತ್ತೆ ಜಪಾನ್ ನಂತಹ ದೇಶಗಳಿಂದ ದ್ವಿಪಕ್ಷೀಯ ಸಾಲಗಳು ಅಂತ ನಾವು ಕರಿತೀವಿ. ಅದೇನಾಯ್ತು ಅಂತಂದ್ರೆ ಅಂತಾರಾಷ್ಟ್ರೀಯ ಸಾರ್ವಭೌಮ ಬಾಂಡ್ಗಳು, ಅಂದ್ರೆ ISBS ಅಂತ, ಇದರ ಒಂದು ನಡುವೆ ನಾವು ಅದನ್ನ ವಿಭಜನೆ ಮಾಡ್ತೀವಿ. ಇದು ಒಂದು ಮೂಲಭೂತವಾಗಿ ಏನಾಯ್ತು ಅಂತಂದ್ರೆ ಇನ್ವೆಸ್ಟ್ ಮಾಡೋರ್ಗೆ ಅವರಿಂದ ಪಡೆದಂತಹ ಸಾಲವನ್ನ ಕೊಡಕ್ಕಾಗದೆ ಈ ದೇಶ ತುಂಬಾ ಕಷ್ಟಪಡ್ತಾ ಇತ್ತು. ಎಲ್ಲ ಸೆಕ್ಟರ್ಗಳಲ್ಲೂ ಕೂಡ ಮಾತುಕತೆ ಶುರುವಾಯಿತು. ದ್ವಿಪಕ್ಷೀಯವಾಗಿ ಪ್ರಗತಿಯಾಗಿದೆ ಅಂತ ಅನ್ಕೊಳ್ಳಿ. ಚೈನಾ ಮತ್ತೆ ಭಾರತ ತನ್ನ ಸಾಲಗಳನ್ನ ಪುನರ್ರಚಿಸೋದಕ್ಕೆ ಒಪ್ಕೊಳ್ಳುತ್ತೆ. ಆದ್ರೆ ಮರುಪಾವತಿ ಮಾಡಲು, ರೀಪೇಮೆಂಟ್ ಮಾಡಲು ಶ್ರೀಲಂಕಾಗೆ ಹೆಚ್ಚಿನ ಸಮಯನೂ ಕೂಡ ಕೊಡತ್ತೆ. ISPಗಳಿಗೆ ಸಂಬಂಧಿಸಿದಂತೆ ವಿಷಯಗಳು ಸಹ ತುಂಬಾ ಗೊಂದಲ ಆಗೋಯ್ತು. ಆರಂಭಿಕ ಪ್ರಾಸ್ತಾವವನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಸಾಲ ಕೊಡೋರು ಸಹ ಅದನ್ನ ರಿಜೆಕ್ಟ್ ಮಾಡಿದ್ರು. ಆದ್ರೆ ಅಂತಿಮವಾಗಿ ಫೈನಲ್ ಆಗಿ ನಾವು ನೋಡಿದ್ರೆ ಈ ಒಂದು ಅಧ್ಯಕ್ಷೀಯ ಚುನಾವಣೆ ಏನಿದೆ, ಎಲೆಕ್ಷನ್ ಟೈಮ್ ಅಲ್ಲಿ ಈ ಒಂದು 2 ದಿನಗಳ ಮೊದಲು ಶ್ರೀಲಂಕಾಗೆ ಒಪ್ಪಂದವನ್ನ ಮಾಡ್ಕೊಳ್ಳೇಬೇಕು. ಆಗ ಒಪ್ಪಂದಗಳು ಮಾಡ್ಕೊಳ್ಳೋ ಟೈಮಲ್ಲೂ ಸಹ ಇವರು ಯಶಸ್ವಿ ಮಾಡ್ಕೊಂಡ್ರು. ಹಾಗಾದ್ರೆ ಒಪ್ಪಂದವೇನು? ಹಳೆಯ ಬಾಂಡ್ಗಳನ್ನ 3 ಹೊಸ ರೀತಿಯ ಬಾಂಡ್ಗಳಾಗಿ ಬದಲಾಯಿಸಲಾಗುತ್ತೆ. ಮ್ಯಾಕ್ರೋ ಲಿಂಕ್ ಬಾಂಡ್ಗಳು MLBS, ಆಡಳಿತ ಲಿಂಕ್ ಬಾಂಡ್ಗಳು GLBS, ಮತ್ತೆ ಸ್ಟೆಪ್ ಅಪ್. ಹಾಗೇನೆ ಹಿಂದಿನ ಡ್ಯೂ ಬಡ್ಡಿ ಬಾಂಡ್ಗಳು ಈಗ ತ್ವರಿತ ಸ್ಥಗಿತ ಅಲ್ಲಿದೆ. MLBಗಳು, ಈ ಬಾಂಡ್ಗಳು ಶ್ರೀಲಂಕಾದ ಆರ್ಥಿಕ ಕಾರ್ಯಕ್ಷಮತೆಗೆ ಸಂಬಂಧಪಟ್ಟಿದೆ. ಅಂದ್ರೆ ದೇಶದ ಆರ್ಥಿಕತೆನ ನಾವು ನೋಡ್ತಿದೀವಿ ಅಂತಂದ್ರೆ ಇದು ಉತ್ತಮವಾಗಿದ್ರೆ ಬಾಂಡ್ ಹೋಲ್ಡರ್ಸ್ಗಳು ಏನ್ ಮಾಡ್ತಾರೆ, ಹೆಚ್ಚಿನ ಪಾವತಿಗಳನ್ನ ಪಡಿತಾರೆ. ಅದು ಕೂಡ ದುರ್ಬಲವಾಗಿದ್ರೆ ಅವರು ಕಡಿಮೆ ಕೂಡ ಪಡಿತಾರೆ. GLBಗಳು ತೆರಿಗೆ ಆದಾಯದ ಮೇಲೆ IMF ಗುರಿಗಳನ್ನ ಪೂರೈಕೆ ಮಾಡಲೇಬೇಕು ಅಂತ ಆಡಳಿತಕ್ಕೆ ಸಂಬಂಧಪಟ್ಟಿರುವಂತಹ ಈ ಒಂದು ಸುಧಾರಣೆ ಏನಿದೆ ಇದನ್ನ ಜೋಡಿಸಲಾಗತ್ತೆ. ಈಗ ಶ್ರೀಲಂಕಾ ಸುಧಾರಣೆ ಆಗ್ಬೇಕು, ಡೆವಲಪ್ ಆಗ್ಬೇಕು ಅಂತ ಈ ಸರ್ಕಾರ ಕಡಿಮೆ ಹಣವನ್ನು ಕೂಡ ಕೊಡುತ್ತೆ. ಇದು ಒಂದು ಉತ್ತಮ ಆಡಳಿತದಲ್ಲೂ ಕೂಡ ಪ್ರತಿಫಲನೂ ಕೂಡ ಕೊಡುತ್ತೆ. ಸ್ಟೆಪ್ ಅಪ್ ಬಾಂಡ್ಗಳು, ಇವುಗಳು ಕಡಿಮೆ ಬಡ್ಡಿ ಪಾವತಿಗಳೊಂದಿಗೆ ಪ್ರಾರಂಭ ಆಗುತ್ತೆ ಅಂತ ಅನ್ಕೊಳ್ಳಿ. ಕಾಲ ನಂತರದಲ್ಲಿ ಅಂದ್ರೆ ಟೈಮ್ ಹೋಗ್ತಿರ್ಬೇಕಾದ್ರೆ ಇದರ ಒಂದು ವ್ಯಾಲ್ಯೂ ಜಾಸ್ತಿ ಆಗತ್ತೆ. ಅಲ್ಪಾವಧಿಯಲ್ಲಿ ದೇಶಕ್ಕೆ ಸ್ವಲ್ಪ ಉಸಿರಾಟನೂ ಕೂಡ ಇದು ನೀಡುತ್ತೆ. ಈ ನಿಯಮಗಳು ಶ್ರೀಲಂಕಾಗೆ ಹೆಚ್ಚು ಅನುಕೂಲಕರವಾಗಿದೆ ಅಂತಾನೂ ಹೇಳ್ಬೋದು. ವಿಶೇಷವಾಗಿ ನಾವು ನೋಡ್ತಿದೀವಿ ಅಂತಂದ್ರೆ ಅದರ ಒಂದು ದುರ್ಬಲ ಸ್ಥಿತಿಯನ್ನು ಕೂಡ ಇದು ಕರೆಕ್ಟ್ ಮಾಡ್ತಾ ಇದೆ. ಮತ್ತು ಮಾತುಕತೆಯ ಸಮಯದಲ್ಲಿ ಈ ಸರ್ಕಾರ ಏನ್ ಮಾಡುತ್ತೆ ಗೊತ್ತಾ, ತನ್ನ ಸಾಲವನ್ನ ಪಾವತಿಸಿದಂತಹ ಕಾರಣ ಏನಿರುತ್ತೆ ಅದನ್ನ ವಿದೇಶಿ ವಿನಿಮಯ, ಈ ಫಾರಿನ್ ಎಕ್ಸ್ಚೇಂಜ್ ನ ಮೀಸಲು ಮಾಡಬೇಕು, ಮರು ನಿರ್ಮಾಣ ಮಾಡಬೇಕು ಅಂತನೂ ಕೂಡ ಒಂದು ಸ್ಟೆಪ್ ಅನ್ನ ತಗೊಳ್ತಿದೆ. ಹಾಗೇನೆ ಪ್ರವಾಸೋದ್ಯಮ, ಈ ಟೂರಿಸಂ ಏನಿದೆ ಇದನ್ನು ಕೂಡ ಏರಿಕೆಯಾಗಿದೆ. ಕೋವಿಡ್ ಆದ್ಮೇಲೆ ಇದರ ಒಂದು ಪೂರ್ವದ ಶಿಖರಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ JDP ಮತ್ತೆ ಫಾರೆಕ್ಸ್ ಮಟ್ಟಗಳಿಗೂ ಸಹ ಒಂದು ಬೆಂಬಲವನ್ನ ಕೊಡ್ತಾ ಇದೆ. ಹಣದುಬ್ಬರ ಅಂದ್ರೆ ಈ
ಒಂದು ಹಣದ ಪ್ರೆಷರ್ ಏನಿದೆ ಇದನ್ನು ಸಹ ಸ್ಟೇಬಲ್ ಮಾಡಲಾಗಿದೆ. ಇದೆಲ್ಲನೂ ನಾವು ನೋಡ್ತಿದೀವಿ ಅಂತಂದ್ರೆ ಅರ್ಥಪೂರ್ಣವಾದ ಬೆಳವಣಿಗೆ ಖಂಡಿತವಾಗ್ಲೂ ಬರುತ್ತೆ. ಆದ್ರೆ GDP ಡೆವಲಪ್ಮೆಂಟ್ ಏನಿದೆ ಅದನ್ನು ಕೂಡ ಒಂದು ಸ್ಟೇಬಲ್ ತಗೊಳ್ಬೇಕಾಗತ್ತೆ. ಈಗ ಇತ್ತೀಚಿನ ಡೆವಲಪ್ಮೆಂಟ್ ನಾವು ನೋಡ್ತಿದೀವಿ ಅಂತಂದ್ರೆ ಅದರ ವ್ಯವಸ್ಥೆ ಏನಿರ್ಬೋದು ಅದು ಕೂಡ ಒಂದು ಪರಿಹಾರವನ್ನ ಕೊಡ್ಬೇಕು. ಆದ್ರೆ ಇಲ್ಲಿದೆ ನೋಡಿ ವಿಷಯ, ಇದು ಒಂದು ಹಂತವಾಗಿದೆ ಅಷ್ಟೇ. ಶ್ರೀಲಂಕಾ ಇನ್ನು ಜೀವದ ಬೆಂಬಲದಲ್ಲಿದೆ ಅಂತ ಹೇಳ್ಬೋದು. ಸಾಲದ ಪುನರ್ರಚನೆ ಮಾಡಬೇಕು ಅಂತಂದ್ರೆ ಆ ಸಾಲದಾತರಿಂದ ಯಾವ ರೀತಿ ಅವ್ರಿಗೆ ಸಪೋರ್ಟ್ ಸಿಗ್ತಿದೆ ಅನ್ನೋದು ಕೂಡ ಇಲ್ಲಿ ನಮ್ಗೆ ಗೊತ್ತಾಗತ್ತೆ. ಇನ್ನು ಶ್ರೀಲಂಕಾ ನೆಟ್ ಆಮದುದಾರರ ಅಂದ್ರೆ ನೆಟ್ ಎಕ್ಸ್ಪೋರ್ಟರ್ ಹಾಗೆ ನೆಟ್ ಇಂಪೋರ್ಟರ್ ಯಾರಿರ್ತಾರೆ ಅವರಿಂದ ವ್ಯಾಪದ ಕೊರತೆಗಳನ್ನು ಕೂಡ ನಡೆಸ್ತಿದೆ. ಈಗ ಸರ್ಕಾರದ ಹಣಕಾಸಿನ ಕೊರತೆಗಳು ಏನಿದೆ ಇದು ಸಮಾನವಾಗಿ ನೋಡ್ಬೇಕು ಅಂತಂದ್ರೆ ಇಲ್ಲಿರುವಂತಹ ಕ್ಯಾಲ್ಕುಲೇಷನ್ಸ್ ಸಹ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈಗ ನೀವೇ ನೋಡಿ, ನಿರ್ಣಾಯಕ ಸುಧಾರಣೆಗಳು ಮಾಡಬೇಕು ಅಂತಂದ್ರೆ ಅಲ್ಲಿರುವಂತಹ ಬ್ಯಾಕ್ ಪೆಡಲಿಂಗ್ ಚಿಹ್ನೆಗಳು ಯಾವ ರೀತಿ ಇದೆ ಅಂತನೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಹೊಸ ನ್ಯಾಷನಲ್ ಪೀಪಲ್ಸ್ ಪವರ್ NPP ಅಂತ ನಾವೇನ್ ಕರಿತೀವಿ, ಸರ್ಕಾರ IMF ಬೇಲ್ಔಟ್ಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಆರ್ಥಿಕ ಸುಧಾರಣೆ ಮಾಡಬೇಕು ಅಂತ ಒಂದು ಪಣ ತಗೊಂಡಿದೆ. ಈಗ 2024 CBI ಸುಧಾರಣೆ ಏನ್ ಮಾಡ್ತು ಗೊತ್ತಾ, ಇದರ ಒಂದು ವಿದ್ಯುತ್ ಸ್ಥಾವರಗಳನ್ನ ಖಾಸಗೀಕರಣಗೊಳಿಸ್ತು. ಇನ್ನು 2024 CBI ಸುಧಾರಣೆ ಕಾಯಿದೆಯನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಅಲ್ಲಿರುವಂತಹ ವಿದ್ಯುತ್ ಸ್ಥಾವರಣಗಳನ್ನ ಪ್ರೈವೇಟ್ ಮಾಡಬೇಕು ಅಂತ ಒಂದು ದಾರಿ ಮಾಡಿಕೊಡ್ತು. ಅಂದ್ರೆ ವಿದ್ಯುತ್ ಉತ್ಪಾದನೆಯಲ್ಲಿ ಈ ಖಾಸಗಿ ಸ್ಪರ್ಧೆಗೆ ಅವಕಾಶ ಮಾಡಿಕೊಡ್ತು ಅಂತ ಹೇಳ್ಬೋದು. ಇದು ಸರ್ಕಾರದ ಮೇಲಿನ ಹಣಕಾಸಿನ ಹೊರೆಯನ್ನ ಏನ್ ಮಾಡುತ್ತೆ ಅಂತಂದ್ರೆ ಕಡಿಮೆ ಮಾಡುತ್ತೆ, ಹಾಗೆ ಬಂಡವಾಳಗಳನ್ನು ಕೂಡ ಮುಕ್ತಗೊಳಿಸತ್ತೆ. ಇದು ಏನ್ ಮಾಡುತ್ತೆ ಗೊತ್ತಾ, 2030 ವೇಳೆಗೆ ಒಂದು ಉತ್ಪಾದನೆಯ 70% ಅನ್ನ ಅಪ್ಡೇಟ್ ಮಾಡುತ್ತೆ. ಆದ್ರೆ ಸರ್ಕಾರ ಈ ಸುಧಾರಣೆಗಳನ್ನ ರದ್ದುಗೊಳಿಸದಲ್ಲದೆ ಅಸಮರ್ಥದ ಒಂದು ರಾಜ್ಯ ಚಾಲಿತ ಏನಿದೆ ಅದಕ್ಕೂ ಸಹ ದಾರಿ ಮಾಡಿಕೊಡ್ತು. ಅಂದ್ರೆ ಈ ಮೂಲಭೂತ ಸಮಸ್ಯೆಗಳು ಏನಿದೆ, ಪ್ರಾಬ್ಲಮ್ ಎಲ್ಲಿದೆಯೋ ಅದನ್ನ ಪರಿಹಾರ ಕೊಡದೆ ಶ್ರೀಲಂಕಾ ಮತ್ತೆ ಒಂದು ಬಿಕ್ಕಟ್ಟಿಗೆ ಜಾರುವಂತಹ ಅಪಾಯ ಇದೆ ಅಂತ ಇಲ್ಲಿ ನಮಗೆ ಕಾಣ್ತಾ ಇದೆ. ಸಾಲದ ಪುನರಚನೆ, ಸಾಲನ ರೀಪೇಮೆಂಟ್ ಮಾಡೋದಕ್ಕೆ ಸಮಯವೇನೋ ಖರೀದಿಸ್ತಾ ಇದೆ, ಪರ್ಚೇಸ್ ಮಾಡ್ತಿದೆ. ಆದ್ರೆ ಆಧಾರವಾಗಿರುವಂತಹ ಸಮಸ್ಯೆಗಳನ್ನ ಪರ್ಮನೆಂಟ್ ಆಗಿ ಸಾಲ್ವ್ ಮಾಡ್ತಿದ್ಯಾ? ಖಂಡಿತವಾಗ್ಲೂ ಇಲ್ಲ. ಆದ್ರೆ ಸರ್ಕಾರವು ಈ ಒಂದು ಸುಧಾರಣೆಗಳನ್ನ ರದ್ದುಗೊಳಿಸಿ ಇಲ್ಲಿರುವಂತಹ ಅಸಮರ್ಥವಾದ ರಾಜ್ಯ ಚಾಲಿತ ಮಾದರಿಗೆ ಅಂಟ್ಕೊಂಡಿದೆ ಅಂತ ಹೇಳ್ಬೋದು. ಮೂಲಭೂತ ಸಮಸ್ಯೆಗಳನ್ನ ಪರಿಹರಿಸದೆ ಶ್ರೀಲಂಕಾ ಮತ್ತೆ ಏನ್ ಮಾಡ್ತಿದೆ ಗೊತ್ತಾ, ಪ್ರಾಬ್ಲಮ್ಗೆ ಹೋಗಿ ಸಿಕ್ಕಾಕೊಳ್ತಿದೆ. ಅಂದ್ರೆ ಸಾಲದ ಪುನರ್ರಚನೆ ಮಾಡೋದಕ್ಕೆ ಸಮಯವೇನೋ ಪರ್ಚೇಸ್ ಮಾಡಿದೆ, ಆದ್ರೆ ಅಲ್ಲೇ ಸಿಕ್ಕಾಕೊಂಡಿರುವಂತಹ ಸಮಸ್ಯೆಗಳಿಗೆ ಟೆಂಪ್ರರಿ ಸೊಲ್ಯೂಷನ್ ನ ಕೊಡ್ತಿದೆ ಅಂತ ಹೇಳ್ಬೋದು. ರಸಗೊಬ್ಬರ, ಫರ್ಟಿಲೈಸರ್, ಅಮೋನಿಯಂ ಫಾಸ್ಫೇಟ್ ಅಂತಾನೂ ಕೂಡ ಕರಿತೀವಿ. ಈ DAP ಏನಿದೆ ಇದು ರಸಗೊಬ್ಬರಗಳ ದೇಶೀಯ ಲಭ್ಯತೆಯನ್ನ ಸುಧಾರಿಸಬೇಕು ಅಂತ ಭಾರತ ಸರ್ಕಾರ ಇತ್ತೀಚೆಗೆ ತುಂಬಾ ಕ್ರಮಗಳನ್ನೇ ಕೂಡ ತಗೊಳ್ತಾ ಇದೆ. ಈ ರೆಡ್ ಸಿ ಕ್ರೈಸಿಸ್ ಗಳೆಲ್ಲ ಏನಿದೆ ಇದು ಜಿಯೋ ಪಾಲಿಟಿಕ್ಸ್ ಸವಾಲುಗಳ ಮಧ್ಯೆ ಕೂಡ ಬರ್ತಿದೆ ಅಂತ ಹೇಳ್ಬೋದು. ಇದು ರಾ ಮೆಟೀರಿಯಲ್ಸ್ ಗಳಿಗೆ ಆಮದುಗಳು ಅಂದ್ರೆ ಇಂಪೋರ್ಟ್ ಗಳು ಏನಿದೆ ಇದನ್ನ ಮಾಡ್ಕೊಳ್ಳೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಈ ಸಪ್ಲೈ ಚೈನ್ಸ್ ಇದೆ ಅದನ್ನು ಕೂಡ ಜಾಸ್ತಿ ಮಾಡ್ತಿದೆ. ಪ್ರಸ್ತುತ ನಾವು ಆಮದು ಮಾಡ್ಕೊಳ್ತಿರುವಂತಹ ಸುಮಾರು 60% DAP ಪೂರೈಕೆಗಳೊಂದಿಗೆ ಈ ಕ್ರಮಗಳನ್ನ ಲಭ್ಯತೆ ಏನಿದೆ ಅದನ್ನ ಸ್ಟೇಬಲ್ ಮಾಡಬೇಕು ಮತ್ತೆ ಅವಲಂಬನೆಗಳನ್ನ ಕಡಿಮೆ ಮಾಡಬೇಕು ಅನ್ನೋದು ಇದರ ಒಂದು ಮೇನ್ ಗೋಲ್ ಅಂತ ಹೇಳ್ಬೋದು. ಆದ್ರೆ ಭಾರತದ ಫರ್ಟಿಲೈಸೇಷನ್ ತಂತ್ರಕ್ಕೆ ಇದರ ಅರ್ಥ ಏನು ಅಂತ ನಾವಿಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, DAP ಯಾಕೆ ಅಷ್ಟು ಮುಖ್ಯ ಆಗತ್ತೆ, ಹಾಗೆ ಇದು ಭಾರತದ ರಸಗೊಬ್ಬರ ಏನಿದೆ ಇದರ ಕ್ಷೇತ್ರದ ಒಂದು ದೊಡ್ಡ ಕಥೆಯನ್ನ ಹೇಗೆ ಜೋಡಿಸತ್ತೆ. ಈಗ ನಾವು ಈ ಸಂದರ್ಭನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಭಾರತದ ರಸಗೊಬ್ಬರ ಪರಿಸರ ಏನಿದೆ ಇದರ ಒಂದು ವ್ಯವಸ್ಥೆ 3 ಅಗತ್ಯ ಪೋಷಕಾಂಶಗಳಾಗಿ ಕಾಣುತ್ತೆ. ನಂಬರ್ 1, ನೈಟ್ರೋಜನ್. ಯೂರಿಯಾ ಮೂಲಕ ಇದನ್ನ ವಿತರಿಸಲಾಗತ್ತೆ ಅಂತಾನೂ ಕೂಡ ನಾವು ಹೇಳ್ಬೋದು. ಇದು ಮಾರುಕಟ್ಟೆಯಲ್ಲಿ ಪ್ರಾಬಲ್ಯ ಹೊಂದಿದೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಹಾಗೆ ಸರ್ಕಾರದ ಅತ್ಯಧಿಕ ಸಬ್ಸಿಡಿ ಏನಿದೆ ಅದನ್ನು ಕೂಡ ಹೊಂದಿದೆ. ಅದರ ಬೇಡಿಕೆ ಸುಮಾರು 70% ದೇಶೀಯವಾಗಿ ಪೂರೈಸಲ್ಪಡತ್ತೆ. ನಂಬರ್ 2, ಫಾಸ್ಫರಸ್. DAP ಮೂಲಕ ಇದರ ಒಂದು ಸಪ್ಲೈ ಮಾಡಲಾಗುತ್ತೆ. ಇದರಿಂದ ಸಾಕಷ್ಟು ಸ್ಥಳೀಯ ಉತ್ಪಾದನೆ ಮತ್ತೆ ಫಾಸ್ಫರಿಕ್ ಆಮ್ಲದಂತಹ ಈ ಒಂದು ರಾ ಮೆಟೀರಿಯಲ್ಸ್ ಏನಿರುತ್ತೆ ಇದು ಸ್ಥೀಮಿತ ಪ್ರವೇಶದಿಂದಾಗಿ ಈ ಒಂದು ಭಾರತಕ್ಕೆ ಹೆಚ್ಚು ಆಮದವನ್ನು ಮಾಡ್ಕೊಳ್ಳಲಾಗತ್ತೆ. ನಂಬರ್ 3, ಪೊಟ್ಯಾಷಿಯಂ. ಮ್ಯೂರಿಯೇಟ್ ಆಫ್ ಪೊಟ್ಯಾಶ್ ಅಂತಾನೂ ಕೂಡ ಹೇಳ್ತೀವಿ, MOP ನಲ್ಲಿ ಕಂಡು ಬರುತ್ತೆ. ಅಂದ್ರೆ ಭಾರತವು ದೇಶೀಯ ಪೊಟ್ಯಾಶ್ ನಿಕ್ಷೇಪಗಳ ಕೊರತೆಯಿಂದಾಗಿ ಸಂಪೂರ್ಣವಾಗಿ ಆಮದು ಮಾಡ್ಕೊಳ್ಳತ್ತೆ ಗೊತ್ತಾ. ಈಗ ನೋಡಿ, ಪ್ರತಿಯೊಂದು ರಸಗೊಬ್ಬರನೂ ಕೂಡ ಪ್ರತ್ಯೇಕ ಬಳಕೆಯನ್ನ ಹೊಂದಿದೆ. ಉದಾಹರಣೆಗೆ DAP 18% ಸಾರಜನಕ ಮತ್ತೆ 46% ರಂಜಕ. ಅಂದ್ರೆ ಆರಂಭಿಕದ ಹಂತವನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಬೆಳವಣಿಗೆಯಲ್ಲಿ ನಿರ್ಣಾಯಕವಾಗಿರುತ್ತೆ. ಇದು ಗೋಧಿ ಮತ್ತೆ ಸಾಸಿವೆಗಳಂತಹ ಈ ಒಂದು ರಾಬಿ ಬೆಳವಣಿಗೆ ಪ್ರಮುಖವಾಗಿದೆ. ಈಗ DAP ಮತ್ತೆ MOP ಗಾಗಿ ಆಮದುಗಳ ಮೇಲೆ ಭಾರತದ ಅವಲಂಬನೆ ಏನಿದೆ ಇದು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನಾವು ನೋಡ್ತಿದೀವಿ ಅಂತಂದ್ರೆ ಏರಿಳಿತ ಮತ್ತೆ ಪೂರೈಕೆ ಅಡೆತಡೆಗಳಿಗಾಗಿ ಗುರಿಯಾಗ್ತಿದೆ ಅಂತಾನೂ ಕೂಡ ಕಾಣುತ್ತೆ.
ಕಾಣುತ್ತೆ. ಹಾಗೇನೆ ಸರ್ಕಾರದ ಇತ್ತೀಚಿನ ಪುಷ್ ಡೊಮೆಸ್ಟಿಕ್ ಉತ್ಪಾದನೆಯನ್ನ ಹೆಚ್ಚಿಸಬೇಕು ಅಂತಾನೂ ಕೂಡ ಇಲ್ಲಿನ ವ್ಯವಸ್ಥೆ ಜಾಸ್ತಿ ಮಾಡ್ತಿದ್ದಾರೆ. ಅಂದ್ರೆ ಈ ಒಂದು ಅಡಚಣೆಗಳು ಏನೇ ಆಗಿರ್ಬೋದು ಅದನ್ನ ಪರಿಹರಿಸಬೇಕು, ಹಾಗೆ ಅವಲಂಬನೆಗಳನ್ನ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋದು ಮೇನ್ ಗೋಲ್ ಅಂತ ಹೇಳ್ಬೋದು. ಅಂತಹ ಪ್ರಯತ್ನಗಳಾಗಬೇಕು ಅಂತಂದ್ರೆ ಫಾಸ್ಫರಿಕ್ ಆಮ್ಲ ಮತ್ತೆ ರಾಕ್ ಫಾಸ್ಫೇಟ್ ನಂತಹ ಈ ಕಚ್ಚಾ ವಸ್ತುಗಳು, ರಾ ಮೆಟೀರಿಯಲ್ಸ್ ಏನಿದೆ ಅದನ್ನ ಹೆಚ್ಚಿನ ಆಮದು ಅವಲಂಬನೆಗಳೊಂದಿಗೆ ಹೋರಾಟ ಮಾಡಲೇಬೇಕಾಗತ್ತೆ. ಅಂದ್ರೆ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ತಡೆಗಟ್ಟಬೇಕಾಗತ್ತೆ ಅಂತ. ಈಗ ಕರೆಂಟ್ ಸಿಚುವೇಶನ್ ಅಲ್ಲಿ ನಾವು ನೋಡ್ತಿದೀವಿ ಅಂತಂದ್ರೆ 25% ಗಿಂತ ಹೆಚ್ಚಿನ ಯೂರಿಯಾ, 95% ಗಿಂತ ಫಾಸ್ಫೇಟ್ಗಳು ಹಾಗೆ ಎಲ್ಲಾ ಪೊಟ್ಯಾಷಿಯಂಗಳು ಏನಿದೆ ಅದನ್ನ ಆಮದು ಮಾಡ್ಕೊಳ್ಳೇಬೇಕಾಗ್ತದೆ. ಈ ವಲಯಗಳನ್ನ ನಾವು ನೋಡಿದಾಗ ಗ್ಲೋಬಲ್ ಮಾರ್ಕೆಟ್ ಪರಿಸ್ಥಿತಿಗಳಿಗೆ ಅತ್ಯಂತ ಸೂಕ್ಷ್ಮವಾಗಿ ಕಾಣ್ತಿದೆ ಅಂತಾನು ಹೇಳ್ಬೋದು. ನಾವು ಭಾರತದ ರಸಗೊಬ್ಬರ ಕಥೆನ ನೋಡ್ತಿದೀವಿ ಅಂತಂದ್ರೆ 1960 ಈ ಒಂದು ಗ್ರೀನ್ ರೆವಲ್ಯೂಷನ್ ಬೇರೂರಿದೆ ಅಂತ ಹೇಳ್ಬೋದು. ಈಗ ಕೃಷಿ ಉತ್ಪಾದಕತೆಯನ್ನ ನಾವು ಹೆಚ್ಚಿಸಬೇಕು ಅಂತ ಅನ್ಕೊಳ್ಳಿ, ಆಗ ಸರ್ಕಾರ ಏನ್ ಮಾಡುತ್ತೆ, ಇದರಲ್ಲಿರುವಂತಹ ಹೆಚ್ಚಿನ ಇಳುವರಿ ಬೀಜಗಳಾಗಿರ್ಬೋದು, ನೀರಾವರಿ ಆಗಿರ್ಬೋದು ಮತ್ತೆ ರಸಗೊಬ್ಬರಗಳನ್ನ ಪರಿಚಯ ಮಾಡುತ್ತೆ. ಈಗ ರೈತರ ಅಸಮರ್ಥತೆಯನ್ನ ಗುರುತಿಸ್ತಾರೆ, ಅಂದ್ರೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ ಅಂತ ಅನ್ಕೊಳ್ಳಿ. ಆಗ ಸರ್ಕಾರ ಏನ್ ಮಾಡುತ್ತೆ, ಇದರ ಬೆಲೆನ ಕಂಟ್ರೋಲ್ ಮಾಡಬೇಕು ಮತ್ತೆ ಸಬ್ಸಿಡಿಗಳನ್ನ ಕೊಡಬೇಕು ಅಂತಾನು ಕೂಡ ಮುಂದೆ ಬರುತ್ತೆ. ಈಗ ದಶಕಗಳಲ್ಲಿ ನಾವು ಹಿಂದೋಗಿ ನೋಡ್ತಿದೀವಿ ಅಂತಂದ್ರೆ ಈ ಕ್ರಮಗಳು ಇಂದಿನ ಮಾರುಕಟ್ಟೆಯಲ್ಲಿ ಒಂದು ರೆವಲ್ಯೂಷನ್ ಅನ್ನ ಕೊಟ್ಟಿದೆ ಅಂತಾನು ಕೂಡ ಹೇಳ್ಬೋದು. ಹಾಗೆ ಇದರ ಒಂದು ಬೆಳವಣಿಗೆ ಸಹ ಜಾಸ್ತಿ ಆಗ್ತಾ ಇದೆ. ಕೀ ಪಾಲಿಸೀಸ್ ಅಂಡ್ ಮೈಲ್ ಸ್ಟೋನ್ಸ್, ಧಾರಣ ಬೆಲೆ ಯೋಜನೆ RPS ಅಂತಾನು ಕೂಡ ಕರಿತೀವಿ. 1970 ದಶಕದಲ್ಲಿ ನಾವು ನೋಡಿದಾಗ ಇದು ಒಂದು ಪ್ರಾರಂಭವಾಯಿತು. ಈಗ ಸರ್ಕಾರ ಏನ್ ಮಾಡುತ್ತೆ, ಇಲ್ಲಿ ನಿಗದಿಪಡಿಸದಂತಹ ಚಿಲ್ಲರೆ ಬೆಲೆಗಳಿಗಿಂತ ಉತ್ಪಾದನೆ ವೆಚ್ಚವನ್ನ ಜಾಸ್ತಿ ಮಾಡಿ ತಯಾರಕರಿಗೆ ಮತ್ತೆ ಮರುಪಾವತಿ ಮಾಡಬೇಕು ಅಂತ ಒಂದು ವೇನ ಕೊಡ್ತು. ಪೋಷಕಾಂಶ ಆಧಾರಿತ ಸಬ್ಸಿಡಿ NBS, DAP ಮತ್ತೆ MOP ಗಾಗಿ 2010 ಇದನ್ನ ಪರಿಚಯ ಮಾಡಲಾಯಿತು. ಈಗ ಪೌಷ್ಟಿಕಾಂಶದ ವಿಷಯದ ಬಗ್ಗೆ ನಾವು ಮಾತಾಡಬೇಕು ಅಂತಂದ್ರೆ ಇದರ ಆಧಾರದ ಮೇಲೆ ಸ್ಥಿರವಾಗಿರುವಂತಹ ಸಬ್ಸಿಡಿಗಳೊಂದಿಗೆ ಈ ಹೊಂದಾಣಿಕೆಯನ್ನ ಮಾಡಿ ಬೆಲೆಯನ್ನು ಕೂಡ ಅನುಮತಿಸಲಾಗತ್ತೆ. ಯೂರಿಯಾ ಬೆಲೆ ನಿಯಂತ್ರಣಗಳು, ಈಗ ಯೂರಿಯಾವು ಏನಾಗ್ತಿದೆ ಅಂತಂದ್ರೆ ಕಟ್ಟುನಿಟ್ಟಾದ ಸರ್ಕಾರದ ನಿಯಂತ್ರಣದಲ್ಲಿದೆ, ಅಂದ್ರೆ ಸರ್ಕಾರ ಇದನ್ನ ಕಂಟ್ರೋಲ್ ಮಾಡ್ತಿದೆ. ಅದರ ಒಂದು ಚಿಲ್ಲರೆ ಬೆಲೆಯನ್ನ ಕೃತಕವಾಗಿ ಕಡಿಮೆ ಮಟ್ಟದಲ್ಲಿ ವರ್ಷಗಳವರೆಗೆ ಫ್ರೀಸ್ ಮಾಡಲಾಗ್ತಿದೆ. ಈ ಒಂದು ನೀತಿಗಳು ಏನಿದೆ ಇದನ್ನ ಖಚಿತಪಡಿಸ್ಕೊಳ್ಬೇಕು, ಸಹಾಯ ಮಾಡಬೇಕು ಅಂತ ಅವುಗಳ ಹೊರೆಯಾದಂತಹ ಈ ಬಳಕೆ ಮಾಡೋದಾಗಿರ್ಬೋದು, ಹಾಗೆ ಅಸಮರ್ಥತೆಗಳಾಗಿರ್ಬೋದು, ಇದೆಲ್ಲನೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಫೇಲ್ಯೂರ್ ಆಗ್ತಿದೆ. ವಿಶೇಷವಾಗಿ ಯೂರಿಯಾವನ್ನ ಇದರ ಒಂದು ಕಡಿಮೆ ವೆಚ್ಚದ ಕಾರಣದಿಂದಾಗಿ ಜಾಸ್ತಿಯಾಗಿ ಯೂಸ್ ಮಾಡ್ತಿದ್ದಾರೆ. ಈಗ ಭಾರತದ ರಸಗೊಬ್ಬರ ಸಬ್ಸಿಡಿಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಗ್ಲೋಬಲ್ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಸರ್ಕಾರಕ್ಕೆ ವಾರ್ಷಿಕವಾಗಿ ಸುಮಾರು ಏನಿಲ್ಲ ಅಂತಂದ್ರು 2 ಲಕ್ಷ ಕೋಟಿಗಳಷ್ಟು ವೆಚ್ಚ ಬರ್ತಿದೆ. ಈಗ ಸಬ್ಸಿಡಿಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ರಸಗೊಬ್ಬರಗಳನ್ನ ಕೈಗೆಟುಕುವಂತೆ ಮಾಡಲಾಗ್ತಿದೆ. ಅಸಮರ್ಥತೆ, ಸಬ್ಸಿಡಿಗಳು ದೇಶೀಯ ಉತ್ಪಾದನೆಯಲ್ಲಿ ಯಾವ ರೀತಿ ಅಸಮರ್ಥತೆಯನ್ನ ಪ್ರೋತ್ಸಾಹ ಮಾಡ್ತಿದೆ ಅಂತ ನಮ್ಗಿಲ್ಲಿ ಗೊತ್ತಾಗ್ತಿದೆ. ಹಳೆದಾಗಿರುವಂತಹ ತಂತ್ರಜ್ಞಾನ ಇರ್ಬೋದು, ಹಾಗೆ ಕಾರ್ಯನಿರ್ವಹಿಸದೇ ಇರುವಂತಹ ಸಸ್ಯಗಳಿಗೆ ಉತ್ಪಾದನೆ ವೆಚ್ಚದ ಒಂದು ಆಧಾರ ಇರುವಂತಹ ಹೆಚ್ಚಿನ ಸಬ್ಸಿಡಿಗಳನ್ನು ಕೂಡ ಕೊಡ್ತಿದ್ದಾರೆ, ವಿಚ್ ಈಸ್ ಆಕ್ಚುಲಿ ವೇಸ್ಟ್ ಆಫ್ ಮನಿ. ಹೊರೆಯಾದ ಬಳಕೆ ಯೂಸ್, ಯೂರಿಯಾದ ಕಡಿಮೆ ವೆಚ್ಚವು ಅತಿಯಾದ ಬಳಕೆಯನ್ನ ಜಾಸ್ತಿ ಮಾಡ್ತಿದೆ. ಅಂದ್ರೆ ಇದನ್ನ ಆದರ್ಶವಾಗಿ ನಾವು ನೋಡಿದ್ರೆ NPK ಇದರ ರೇಷಿಯೋ 4:1 ಅನ್ನ ಅಡ್ಡಿಪಡಿಸ್ತಿದೆ, ಹಾಗೆ ಮಣ್ಣಿನ ಆರೋಗ್ಯವನ್ನ ಸ್ಪಾಯಿಲ್ ಮಾಡ್ತಿದೆ ಅಂತಾನೂ ಹೇಳ್ಬೋದು. ಸೋರಿಕೆಗಳು, ಈಗ ಸಬ್ಸಿಡಿಯನ್ನ ನಾವು ತಗೊಂಡ್ರೆ ರಸಗೊಬ್ಬರಗಳನ್ನಾಗಿ ಹೆಚ್ಚಾಗಿ ಅದರಲ್ಲೂ ಕೈಗಾರಿಕೆ ಕ್ಷೇತ್ರಗಳಲ್ಲಿ ಬಳಕೆ ಮಾಡಬೇಕು ಅಂತ ತಿರುಗಿಸಲಾಗತ್ತೆ. ಅಥವಾ ನೇಪಾಳ ಮತ್ತು ಬಾಂಗ್ಲಾದೇಶದಂತಹ ಈ ಒಂದು ನೇಬರ್ ಕಂಟ್ರೀಸ್ಗಳು ಏನಿದೆ ಅಲ್ಲಿಗೆ ಕಳ್ಳ ಸಾಗಣೆ ಕೂಡ ಮಾಡಲಾಗ್ತಿದೆ. ಉದಾಹರಣೆಗೆ 50 kg ಯೂರಿಯಾ ಚೀಲವು ರೈತರಿಗೆ 266 ರೂಪೀಸ್ ಅಷ್ಟಿದ್ರೆ ಅದರ ಒಂದು ಉತ್ಪಾದನೆ ವೆಚ್ಚ ಏನಿದೆ ಅಂತಂದ್ರೆ 3,000 ರೂಪೀಸ್ ಆಗ್ತಿದೆ. ಅಂದ್ರೆ ಸಬ್ಸಿಡಿಗಳ ಮೂಲಕ ನಾವು ನೋಡ್ತಾ ಹೋದ್ರೆ ಸರ್ಕಾರ ಈ ವ್ಯತ್ಯಾಸವನ್ನ ಯಾವ ರೀತಿ ಕಂಟ್ರೋಲ್ ಮಾಡುತ್ತೆ ಮತ್ತೆ ಹೇಗೆ ಭರಿಸ್ತಿದೆ. ಈ ಒಂದು ಅಂತರ, ಒಂದು ಡಿಫ್ರೆನ್ಶಿಯೇಟ್ ಏನಿದೆ ಅದರ ಒಂದು ಬೊಕ್ಕಸ ಕಡಿಮೆ ಮಾಡಬೇಕು ಅಂತಂದ್ರೆ ಬ್ಲ್ಯಾಕ್ ಮಾರ್ಕೆಟ್ ಅವಕಾಶಗಳನ್ನು ಕೂಡ ಸೃಷ್ಟಿ ಮಾಡ್ತಿದೆ. ಇಲ್ಲಿ ಯೂರಿಯಾವನ್ನ ಹೆಚ್ಚಾಗಿ ಜಾಸ್ತಿ ಬೆಲೆಯ ಮಾರಾಟ ಮಾಡಲಾಗ್ತಿದೆ. ಅಂದ್ರೆ ನಮ್ಮ ಭಾರತ ದೇಶ ಏನಿದೆ ವಿಶ್ವದ ಅತಿ ದೊಡ್ಡ ರಸಗೊಬ್ಬರ ಆಮದುದಾರ ಅಂತ ಹೇಳ್ಬೋದು, ಅಂದ್ರೆ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳತ್ತೆ. ಈಗ ದೇಶೀಯ ಉತ್ಪಾದನೆಯು ಯೂರಿಯಾ ಬೇಡಿಕೆಯನ್ನ ಏನಿಲ್ಲ ಅಂತಂದ್ರು ಇದರ ಒಂದು ಗಣನೀಯ ನಾವು ನೋಡಿದಾಗ ತುಂಬಾ ಕಡಿಮೆ ಮಾಡುತ್ತೆ. ಅಂದ್ರೆ DAP ಮತ್ತೆ MOP ಆಮದುಗಳ ಮೇಲೆ ಹೆಚ್ಚಿನ ಡಿಪೆಂಡೆನ್ಸಿ ಇದೆ ಅಂತಾನೂ ಕೂಡ ಇಲ್ಲಿ ನಮ್ಗೆ ಅರ್ಥ ಆಗ್ತಿದೆ. ಈ
ಈಗ ಇತ್ತೀಚೆಗೆ ಬಂದಿರೋ ರಿಪೋರ್ಟ್ ಪ್ರಕಾರ ಯೂರಿಯಾ ಆಮದುಗಳು ಏನಾಗ್ತದೆ ಗೊತ್ತಾ, 25% ಹೆಚ್ಚು ಬೇಡಿಕೆಯನ್ನ ಆಮದುಗಳ ಮೂಲಕ ಪೂರೈಕೆ ಮಾಡಲಾಗ್ತದೆ. ಅಂದ್ರೆ ಪ್ರಾಥಮಿಕವಾಗಿ ಪ್ರೈಮರಿ ಆಬ್ಜೆಕ್ಟಿವ್ ಪ್ರಕಾರ ನೋಡೋದಾದ್ರೆ ಒಮನ್ ಮತ್ತೆ ಈಜಿಪ್ಟ್ ದೇಶಗಳಿಂದ ಡಿಎಪಿ ಆಮದುಗಳು ಬೇಡಿಕೆಯ ಸುಮಾರು 60% ಆಮದು ಮಾಡ್ಕೊಳ್ಳಲಾಗ್ತದೆ. ಅಂದ್ರೆ ಪ್ರಮುಖವಾಗಿ ನಾವು ನೋಡಿದ್ರೆ ಈ ಪೂರೈಕೆದಾರರು ಏನಿದೆ ಇದು ಮೊರಾಕೋ, ಜೋರ್ಡನ್ ಮತ್ತೆ ಸೌದಿ ಅರೇಬಿಯಾದಿಂದ. MOP ಆಮದುಗಳು ಅಂದ್ರೆ ಭಾರತ ಸಂಪೂರ್ಣವಾಗಿ ಈ ಆಮದುಗಳ ಮೇಲೆ ಡಿಪೆಂಡ್ ಆಗಿದೆ. ಕೆನಡಾ, ಬೆಲುರೂಸ್ ಮತ್ತೆ ರಷ್ಯಾ ಪ್ರಮುಖ ಪೂರೈಕೆದಾರರು ಅಂತಾನೂ ಕೂಡ ಹೇಳ್ಬೋದು. ಈ ಒಂದು ಇಂಪೋರ್ಟ್ ಅವಲಂಬನೆ ಏನಿದೆ, ಡಿಪೆಂಡೆನ್ಸಿ ಏನಿದೆ, ಇದು ಭಾರತವನ್ನ ಜಾಗತಿಕ ಪೂರೈಕೆ ಅಡೆತಡೆಗಳಿಗೆ ಒಳಪಡಿಸ್ತಿದೆ ಅಂತ ಹೇಳ್ಬೋದು. ಗ್ಲೋಬಲಿ ಇದು ತುಂಬಾ ಡೌನ್ ಆಗ್ತಿದೆ. ಫಾರ್ ಎಕ್ಸಾಂಪಲ್ 2021 ರಲ್ಲಿ ಏನಾಯ್ತು ಗೊತ್ತಾ, ಚೈನಾದ ರಸಗೊಬ್ಬರ ರಫ್ತು ನಿಷೇಧ ಆಗಿದ್ರಿಂದ ಪೊಟ್ಯಾಶ್ ಪೂರೈಕೆಗಳ ಮೇಲೆ ಯುಕ್ರೇನ್ ಯುದ್ಧದ ಪ್ರಭಾವ ಕೂಡ ಬೀಳ್ತು. ಈಗ ಸರ್ಕಾರ ಒಂದು ಜಾಯಿಂಟ್ ಬಿಸ್ನೆಸ್ ಆಗಿ ಮಾಡ್ತಿದೆ ಅಂತಂದ್ರೆ ಅದರ ಒಂದು ದೇಶೀಯ ಸ್ಥಾವರ ಏನಿದೆ ಇದರ ಒಂದು ವಿಸ್ತರಣೆ ಮಾಡೋದಕ್ಕೂ ಸಹ ಪ್ರಾರಂಭ ಮಾಡಿದ್ರು ಅದರ ಒಂದು ರಿಸಲ್ಟ್ಸ್ ತುಂಬಾ ಕಡಿಮೆ ಆಗತ್ತೆ. ಈಗ ನಮ್ಮ ಭಾರತೀಯ ರಸಗೊಬ್ಬರ ಮಾರುಕಟ್ಟೆ ಏನಿದೆ ಇದು ಒಂದು ಸ್ಟ್ರಕ್ಚರಲ್ ಇನ್ಎಫಿಷಿಯನ್ಸಿಯಿಂದ ಸಫರ್ ಮಾಡ್ತಿದೆ ಅಂತಾನೂ ಕೂಡ ನಾವು ಹೇಳ್ಬೋದು. ಸರ್ಕಾರದ ನಿಯಂತ್ರಣ, ಈಗ ಯೂರಿಯಾ ಉತ್ಪಾದನೆ ಮಾಡ್ತಿದ್ದಾರೆ ಅಂತಂದ್ರೆ ಅದರ ಒಂದು ವಿತರಣೆ ಏನಿದೆ ಅದನ್ನ ಬಿಗಿಯಾಗಿ ತುಂಬಾ ಕಂಟ್ರೋಲ್ ಮಾಡ್ತಿದ್ದಾರೆ. ಹಾಗೆ ಸ್ಪರ್ಧೆ ಅಂದ್ರೆ ಕಾಂಪಿಟೇಷನ್ಸ್ ಕೂಡ ಆಗಿರ್ಬೋದು, ಅದರ ಒಂದು ಲಿಮಿಟ್ಸ್ ಇನೋವೇಷನ್ ಏನಿದೆ ಇದು ಕರೆಕ್ಟ್ ಆಗಿ ನಡೀತಿಲ್ಲ ಅಂತಾನೂ ಕೂಡ ಹೇಳ್ಬೋದು. ಬೆಲೆ ವಿರೋಧ ಭಾಸಗಳು, ಯೂರಿಯಾವನ್ನ ಕೃತಕವಾಗಿ ಕಡಿಮೆ ಮಾಡ್ತಿದ್ದಾರೆ ಅಂದ್ರೂ ಕೂಡ ಅದರ ಬೆಲೆ ಕಡಿಮೆ ಆದ್ರೆ ಇದರ ಒಂದು ಸಮತೋಲಿತ ರಸಗೊಬ್ಬರ ಬಳಕೆ ಏನಿದೆ ಇದು ತುಂಬಾ ಕಡಿಮೆ ಆಗೋಗುತ್ತೆ. ಅಂದ್ರೆ ಮಣ್ಣಿನ ಆರೋಗ್ಯವನ್ನ ಹದಗೆಡಿಸತ್ತೆ. ಕಪ್ಪು ಮಾರುಕಟ್ಟೆಗಳು, ಬ್ಲಾಕ್ ಮಾರ್ಕೆಟ್, ಇದರ ಒಂದು ನಿರ್ಬಂಧಿತ ಆಮದುಗಳು ಏನ್ ಮಾಡತ್ತೆ ಗೊತ್ತಾ, ಸಬ್ಸಿಡಿ ಬೆಲೆಗಳನ್ನ ವಿಶೇಷವಾಗಿ ಯೂರಿಯಾಗೆ ಕಳ್ಳ ಸಾಗಣೆ ಮತ್ತೆ ಸಂಗ್ರಹಣೆಗೆ ಸಂಬಂಧಪಟ್ಟ ಹಾಗೆ ಅವಕಾಶಗಳನ್ನ ಆಪರ್ಚುನಿಟಿಗಳನ್ನ ಸೃಷ್ಟಿ ಮಾಡತ್ತೆ. ವಿಳಂಬವಾದ ಸಬ್ಸಿಡಿ ಪಾವತಿಗಳು, ಅಂದ್ರೆ ಸಬ್ಸಿಡಿನ ರೀಪೇಮೆಂಟ್ ಮಾಡಬೇಕಾದ್ರೆ ಅದ್ರಲ್ಲೇನಾದ್ರೂ ಡಿಲೇ ಆಯ್ತು ಅಂತಂದ್ರೆ ಆ ತಯಾರಕರು ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ಕುಸಿತವನ್ನ ಹೆದರಿಸ್ತಾರೆ. ಅಂದ್ರೆ ಖಾಸಗಿ ಹೂಡಿಕೆಯನ್ನು ಕೂಡ ತಡಿತಾರೆ ಅಂತ ಹೇಳ್ಬೋದು. ಈ ಎಲ್ಲಾ ವಿಷಯಗಳು ಏನಾಗುತ್ತೆ ಗೊತ್ತಾ, ಪೂರೈಕೆಯ ಕೊರತೆಯನ್ನ ಎದುರಿಸತ್ತೆ. ಅಂದ್ರೆ ಏರಿಳಿತದ ಲಭ್ಯತೆ ಏನಿದೆ ಹಾಗೆ ರೈತರಿಗೆ ಬೇಕಾಗಿರುವಂತಹ ಬೆಲೆಗಳು ಕೂಡ ತುಂಬಾ ಜಾಸ್ತಿ ಆಗತ್ತೆ. ಇದರಿಂದ ಸವಾಲುಗಳು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಈ ಎಲ್ಲಾ ಸವಾಲುಗಳನ್ನ ಎದುರಿಸಬೇಕು ಅಂತಂದ್ರೆ ನಮ್ಮ ಭಾರತ ದೇಶಕ್ಕೆ ಸಮಗ್ರ ಸುಧಾರಣೆಗಳ ಅಗತ್ಯ ಖಂಡಿತವಾಗ್ಲೂ ಇದೆ. ಈಗ ಸಮತೋಲಿತ ರಸಗೊಬ್ಬರ ಬಳಕೆಯನ್ನ ನಾವು ಮಾಡ್ತಿದೀವಿ ಅಂತಂದ್ರೆ ಅದನ್ನ ಪ್ರೋತ್ಸಾಹಿಸಬೇಕು. ಅಂದ್ರೆ ಮಣ್ಣಿನ ಆರೋಗ್ಯ ಕಾರ್ಡ್ ಯಾವ ರೀತಿ ಇದೆ, ಇದಕ್ಕೆ ಯಾವ ರೀತಿ ಕಾರ್ಯಕ್ರಮಗಳನ್ನ ವಿಸ್ತರಣೆ ಮಾಡಬೇಕು, ಮತ್ತೆ ಆರ್ಗಾನಿಕ್ ಫರ್ಟಿಲೈಸರ್ಸ್ ಹಾಗೆ ಕಸ್ಟಮೈಸ್ ಮಾಡಿದಂತಹ ಪೋಷಕಾಂಶಗಳ ಮಿಶ್ರಣ ಯಾವ ರೀತಿ ಇದೆ, ಅದರ ಬಳಕೆ ಯಾವ ರೀತಿ ಮಾಡಬೇಕು ಅಂತಾನೂ ಕೂಡ ಉತ್ತೇಜನೆ ಮಾಡಬೇಕು. ಸಬ್ಸಿಡಿ ವ್ಯವಸ್ಥೆಗಳು ಏನೆಲ್ಲ ಇರುತ್ತೆ ಅದನ್ನ ಪುನರ್ಜೀವನಗೊಳಿಸಬೇಕು. ಈಗ ರೈತರಿಗೆ ನೇರ ಲಾಭ ವರ್ಗಾವಣೆಗೆ DBT ಅಂತಾನೂ ಕೂಡ ಕರಿತೀವಿ. ಈ ಶಿಫ್ಟ್ ಏನಾದ್ರೂ ಅಸಮರ್ಥನೆಗೊಳಗಾಯ್ತು ಅಂತಂದ್ರೆ ಇದರ ಒಂದು ಉದ್ದೇಶಿತ ಬೆಂಬಲನ್ನು ಕೂಡ ನಾವು ಖಾತ್ರಿಪಡಿಸಬೇಕಾಗತ್ತೆ. ದೇಶೀಯ ಉತ್ಪಾದನೆಗಳನ್ನ ಖಂಡಿತವಾಗ್ಲೂ ಹೆಚ್ಚಿಸಬೇಕಾಗತ್ತೆ. ಹೊಸ ಯೂರಿಯಾ ಸ್ಥಾವರಗಳನ್ನ ಅದರ ಕಾರ್ಯಾರಂಭ ಏನಿರುತ್ತೆ ಅದನ್ನ ಕಡಿಮೆ ಮಾಡಿ DAP ಉತ್ಪಾದನೆಗಳ ಸಾಮರ್ಥ್ಯವನ್ನ ಜಾಸ್ತಿ ಮಾಡಬೇಕಾಗತ್ತೆ. ಪೂರೈಕೆ ಚೈನ್ಸ್ ಅಂದ್ರೆ ಇದರ ಒಂದು ಸರಪಳಿಗಳು ಏನಿದೆ ಅದನ್ನ ವೈವಿಧ್ಯಗೊಳಿಸಬೇಕಾಗತ್ತೆ. ಅಂದ್ರೆ ಸ್ಥಿರವಾದ ರಾ ಮೆಟೀರಿಯಲ್ಸ್ ಪೂರೈಕೆಗಳನ್ನ ನಾವು ಸುರಕ್ಷಿತಗೊಳಿಸ್ತಿದೀವಿ ಅಂತಂದ್ರೆ ಅದರ ಒಂದು ಭೂ ರಾಜಕೀಯ ಹಾಟ್ ಸ್ಪಾಟ್ಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡಬೇಕು. ಹಾಗೆ ವಿದೇಶಗಳಲ್ಲಿ ಈ ಜಂಟಿ ಉದ್ಯಮಗಳು ಏನಿರುತ್ತೆ ಅದನ್ನ ತುಂಬಾ ಸ್ಟ್ರಾಂಗ್ ಮಾಡಬೇಕಾಗತ್ತೆ. ಇವತ್ತಿನ ಟಿಡ್ ಬಿಟ್ಸ್ ನಂಬರ್ 1, ಹೋಂಡಾ ಮೋಟಾರ್ ಸೈಕಲ್ ಮತ್ತೆ ಸ್ಕೂಟರ್ ಇಂಡಿಯಾ ಆಕ್ಟಿವಾ ಇ ಮತ್ತು QC ನೊಂದಿಗೆ EV ಮಾರುಕಟ್ಟೆಯನ್ನ ಪ್ರವೇಶ ಮಾಡ್ತಿದೆ. ಮೊದಲ ವರ್ಷದಲ್ಲಿ 1 ಲಕ್ಷ ಯೂನಿಟ್ಗಳನ್ನ ಗುರಿಪಡಿಸಿಕೊಂಡಿದೆ. 6,000 ಔಟ್ಲೆಟ್ಗಳನ್ನ ತನ್ನ ವಿಶಾಲವಾದ ನೆಟ್ವರ್ಕ್ ಅನ್ನ ನಿಯಂತ್ರಿಸುವ ಮೂಲಕ ಹೋಂಡಾ ಪ್ರಮುಖ EV ಮಾರುಕಟ್ಟೆಗಳಲ್ಲಿ ಏನಿಲ್ಲ ಅಂತಂದ್ರೂ 50% ಅನ್ನ ವಶಪಡಿಸಿಕೊಳ್ತಿದೆ. ಹಾಗೆಯೇ ಜನವರಿ 2025 ರಲ್ಲಿ ಈ ಬುಕಿಂಗ್ಗಳು ಸಹ ಸ್ಟಾರ್ಟ್ ಆಗತ್ತೆ. ನಂಬರ್ 2, US ಆರ್ಥಿಕತೆಯು Q3 ನಲ್ಲಿ 2.8% ಅಷ್ಟು ಬೆಳವಣಿಗೆಯನ್ನ ಕಾಣ್ತಾ ಇದೆ. ಅಂದ್ರೆ ಬಲವಾದ ಗ್ರಾಹಕ ಖರ್ಚು ಏನಿದೆ ಹಾಗೆ ಸ್ಥಿರವಾದ ಕಾರ್ಪೊರೇಟ್ ಲಾಭಗಳಿಂದ ನಡೆಸಲ್ಪಡ್ತಿದೆ. ಇನ್ಫ್ಲೇಷನ್ ಮತ್ತೆ ಬಾರೋವಿಂಗ್ ವೆಚ್ಚಗಳು ಏನಿದೆ ಇದೊಂದು ಸವಾಲಾಗಿ ಉಳಿದಿದೆ ಅಂತಾನೆ ಹೇಳ್ಬೋದು. ಹಾಗೆ ವ್ಯಾಪಾರದ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಇದು ದೀರ್ಘಾವಧಿಯ ಬೆಳವಣಿಗೆಯಲ್ಲಿ ಒಂದು ವಿಶ್ವಾಸವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ನಂಬರ್ 3, ಮೌಲ್ಯಮಾಪನ ವ್ಯತ್ಯಾಸಗಳನ್ನ ನಾವು ನೋಡಿದಾಗ ಅಂದ್ರೆ ಇಂದಿನ ರಿಪೋರ್ಟ್ ಪ್ರಕಾರ ಏನಾಗ್ತಿದೆ ಅಂತಂದ್ರೆ ಚೈನಾದಿಂದ ಭಾರತದ ಆಮದುಗಳೆಲ್ಲ ಇರೋದು $18 ಶತಕೋಟಿ ಡೇಟಾ ಹೊಂದಾಣಿಕೆಯನ್ನ ತೋರಿಸ್ತಾ ಇಲ್ಲ. ಅಂದ್ರೆ ಕಟ್ಟುನಿಟ್ಟಾದ ವ್ಯಾಪಾರದ ಪರಿಶೀಲನೆ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಉತ್ತಮ ನಿಯಂತ್ರಕ ಅಭ್ಯಾಸಗಳು ಏನಿದೆ ಇದನ್ನೆಲ್ಲನೂ ಕೂಡ ಅಗತ್ಯ ಇದೆ ಅಂತ ಎತ್ತಿ ತೋರಿಸ್ತಿದೆ. ನಂಬರ್ 4, ನವೆಂಬರ್ 17 ರಂದು ರಿಪೋರ್ಟ್ ಆಗಿರೋ ಪ್ರಕಾರ 5,05,000 ಪ್ರಯಾಣಿಕರು ಏನಿದ್ದಾರೆ ಅವರು ದೇಶೀಯವಾಗಿ ಪ್ರಯಾಣ ಮಾಡ್ತಿದ್ದಾರೆ. ಇದು ಭಾರತದ ಮ್ಯಾಕ್ಸಿಮಮ್ ವೆಡ್ಡಿಂಗ್
ಬುಕಿಂಗ್ ಸೀಸನ್ ಇಂದ ನಡೆಸಲ್ಪಟ್ಟಿದೆ ಅಂತಾನೂ ಕೂಡ ಹೇಳ್ಬೋದು. ವಿಮಾನದ ಸಂಸ್ಥೆಗಳು ಏನಿದೆ ಇದು ನವೆಂಬರ್ನಲ್ಲಿ 80-90% ಬೇಡಿಕೆಯ ಬೆಳವಣಿಗೆಯನ್ನು ಕೂಡ ಕಾಣ್ತಿದೆ. ಚಾರ್ಟರ್ ಫ್ಲೈಟ್ಗಳು ಮತ್ತೆ ಅಂತಾರಾಷ್ಟ್ರೀಯ ಹನಿಮೂನ್ ಸ್ಥಳಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಅಂತಾನೂ ಕೂಡ ಹೇಳ್ಬೋದು. ಸ್ನೇಹಿತರೆ, ಇದು ಇವತ್ತಿನ ಝರೋದಾ ಮಾರುಕಟ್ಟೆಯ ಡೈಲಿ ಬ್ರೀಫ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ, ಸೈನಿಂಗ್ ಆಫ್.